ಅಜ್ಜಿ ಅಜ್ಜಿ, ಏನು? ನಿಮ್ಗೊಂದು ಖುಷಿ ವಿಷಯ ಹೇಳ್ಬೇಕು ನೋಡ್ರಿ. ಖುಷಿ ವಿಷಯನಾ? ಏನಣ್ಣ ಅದು? ಅದೇನಮ್ಮ, ನಿಮ್ಗೊಂದು ಹುಡುಗನ್ ನೋಡ್ಬೇಕು ಅಂತ ಹೇಳಿದ್ನಲ್ಲ, ಹುಡುಗ ಸಿಕ್ಬಿಟ್ಟ. ಏನು ಹುಡುಗ ಸಿಕ್ಬಿಟ್ನಾ? ಇಲ್ಲೇ ಇದೆಯಾ? ಅದ್ಯಾವಾಗ ಹುಡುಗನ್ ನೋಡಕ್ ಹೋಗಿದ್ದೆ ನೀನು? ಹುಡುಗನ್ ನಾನು ನೋಡಕ್ ಹೋಗಿಲ್ಲಮ್ಮ, ಹುಡುಗನ್ ನನ್ನ ಹುಡ್ಕೊಂಬಂದಿದ್ದ. ಹೌದಾ? ಯಾರಣ್ಣ ಅದು? ಹುಡುಗ ಯಾರು ಅಂತ ಗೊತ್ತಾದ್ರೆ ನೀನೇ ಶಾಕಾಗಿ ಹೋಗ್ತೀಯ ನೋಡು. ಹೌದಾ? ಯಾರಣ್ಣ ಅದು? ನಮ್ಮ ಗೌರಿ ಇದ್ದಾಳಲ್ಲ, ಗೌರಿ ಅವ್ರ ಅಣ್ಣ. ನಿನಗೇನ ಬಂದಿರೋದು? ಬರಬಾರ್ದು. ಊರ್ನಾಗೆಲ್ಲ ಅವನ್ನ ಪುಂಡ ಪೋಖ್ರಿ ಅಂತಾರೆ. ಅವನ್ಗ ಹೋಗಿ ಹೋಗಿ ತೆಂಗಿನ ಕೊಡಕ್ ಮಾಡಿದ್ಯಾ? ಅಯ್ಯೋ ಅಜ್ಜಿ, ನಾನು ಹಂಗೆ ಅನ್ಕೊಂಡಿದ್ದೆ, ಪರೋಡಿ ಪೋಖ್ರಿ ಅಂತ. ಅವನು ಬಂದು ಹೇಳಿದ್ಮೇಲೆ ಎಲ್ಲ ಗೊತ್ತಾಯ್ತು ನೋಡು. ಏನು ಅವನ್ ಬಂದಿದ್ನಾ? ಅದ್ಯಾವಾಗ ಬಂದಿದ್ದ? ನೆನ್ನೆ ಬಂದಿದ್ದ. ಏನು ಮದುವೆ ಆಗೋ ಹುಡುಗಿಗೋಸ್ಕರ 2 ಫ್ಲ್ಯಾಟ್ ತಗೊಂಡವನಂತೆ. ನೆಲಮಂಗಲದಲ್ಲಿ ಸೈಟ್ ತಗೊಂಡವನಂತೆ. ನೆಲಮಂಗಲದಲ್ಲಿ ಮನೆ ಕೊಡ್ತಾನಂತೆ. ಯಾಕೆ ಹೇಳು ನೆಲಮಂಗಲದಲ್ಲಿ ಕೊಟ್ಟೋದು? ಸಿಟಿಯಿಂದ ಆಚೆ ಐತಲ್ಲ, ತಣ್ಣಗೆಲ್ಲ ಗಾಳಿ ಬಿಸಿಲಿ ಅಂತಂತೆ. ಬಾವಿ ಎಂಟಿಗೋಸ್ಕರ ಬರೋ ಒಡವೆಗಳನ್ನೆಲ್ಲ ಮಾಡಿಸಿಟ್ಟವನಂತೆ. ಇನ್ನು ಮಾಂಗಲ್ಯ ಚೈನ್ ಒಂದೇ ಅಂತೆ ಬಾಕಿ ಇರೋದು. ಮಾಂಗಲ್ಯ ಚೈನ್ ಹುಡುಗಿನ ನೋಡೇ ಸೆಲೆಕ್ಟ್ ಮಾಡೋದಂತೆ. ಅಯ್ಯೋ ಅವ್ನು ಹೇಳ್ದ ನನಗಂತೂ ಕಿವಿ ಹಂಗೆ ತಂಪಾಗೋಯ್ತು ನೋಡು. ಲೇ ಲೇ ಲೇ, ಹಿಂಗೆ ಮಾತಿಗೆ ಹೇಳಕ್ಕೇನು ಎಲ್ಲರೂ ಹೇಳ್ತಾರೆ. ಇವಾಗ ನಾನು ಹೇಳ್ತೀನಿ, ನಂದು ದುಬೈಯಾಗ ಫ್ಲ್ಯಾಟ್ ಐತೆ, ಅಮೇರಿಕದಲ್ಲಿ ಮನೆ ಐತೆ ಅಂತ. ಹೋಗಿ ಹೋಗಿ ಅವ್ನು ಹೇಳಿರೋ ಮಾತೆಲ್ಲ ಕೇಳಿದ್ಯಾ? ಅವನ ಹತ್ರ ಅಷ್ಟೆಲ್ಲ ದುಡ್ಡಿದ್ರೆ ಅವನ ಅಮ್ಮ ಅವನ ತಂಗಿ ಯಾಕೆ ಒಳ್ಳೆ ತಿರ್ಪೇವ್ರು ತಿರ್ಗ್ದಂಗೆ ತಿರ್ಗೋರು? ಅಯ್ಯೋ ಅದನ್ನು ಕೇಳ್ದೆ ಕಣಜ್ಜಿ. ಅದ್ಯಾಕೆ ಅವ್ರು ಇಬ್ಬರನ್ನ ಹಂಗೆ ತಿರುಗಿಸ್ತೀಯಾ? ಮನೆ ನೋಡಿದ್ರೆ ಹಂಗೈತೆ, ಅದನ್ನೆಲ್ಲ ರೆಡಿ ಮಾಡಿಸ್ಬಾರ್ದೆ ಅಂತ. ಅದಕ್ಕೆ ಅವ್ರ ಅಮ್ಮ ಅವ್ನ ತಂಗಿ ಹೇಳ್ತಾರಂತೆ, ನಿನ್ನ ದುಡ್ದ್ಮೇಲೆ ನಮ್ಗೆ 1 ರೂಪಾಯಿ ಬೇಡ, ನಮ್ಗೇನು ಬೇಡ, ನೀನು ಯಾರನ್ನ ಮದುವೆ ಆಗ್ಬಿಟ್ಟು ಚೆನ್ನಾಗಿರೋಗು, ನಮ್ಗೇನು ಬೇಡ ಅಂತ ಹೇಳ್ತಾರಂತೆ ಕಣಜ್ಜಿ. ಅವನಿಗೆ ಹೇಳ್ಬಿಟ್ಟ, ಇವನು ಕೇಳ್ಬಿಟ್ಟ. ಲೋ ಶಂಕರ, ನಿನ್ನ ಏನು ಬುದ್ಧಿವಂತೆ ಅಂತ ಮಾಡಿದ್ನಪ್ಪ. ಇಂಥ ದೊಡ್ಡ ನನ್ನ ಮಗ ಅಂತ ಗೊತ್ತಿರಲಿಲ್ಲ ನೋಡು. ಅಲ್ಲ ಕಣಜ್ಜಿ, ಯಾಕಜ್ಜಿ ಹಿಂಗೆ ಮಾತಾಡ್ತೀಯಾ? ಮತ್ತಿನ್ನೇನು? ಅವನು ಏನು ಕೆಲಸ ಮಾಡ್ತಾನಂತೆ? ಅಯ್ಯೋ ಅದೇನು ಹೇಳ್ದ ಕಣಜ್ಜಿ, ನೆನಪೇ ಬರ್ತಾ ಇಲ್ಲ. ಅದು ಎಂಥದ್ದು ಕಟಿಂಗು ಸ್ನ್ಯಾಚಿಂಗ್ ಅಂತಪ್ಪ. ಏನು ಕಟಿಂಗು ಸ್ನ್ಯಾಚಿಂಗಾ? ಏನು ಕಟಿಂಗು ಸ್ನ್ಯಾಚಿಂಗಾ? ಅದಕ್ಕೆ ಹೇಳ್ದೆ, ಓದೋ ದಡ್ಡ ಬಡ್ಡಿ ನಮ್ಮ ಮಗನೇ ಅಂತ. ನೀನು ಓದ್ದಲ್ಲೇ ಬರೀ ನಿನ್ನ ತಂಗಿನ ಓದಿಸಿ ನೀನು ನೋಡು ಒಳ್ಳೆ ದಡ್ಡ ಚಿಕ್ಕಮಣಿಯಾಗಿ ಕೂತಿದ್ಯಾ. ಬರೀ ಗೇದಿದ್ದೇ ಆಯಿತು, ಆಸ್ತಿ ಮಾಡಿದ್ದೇ ಆಯಿತು. ಬುಲ್ಡೆನಲ್ಲಿ ನಯ ಪೈಸಾ ಬುದ್ಧಿ ಇಲ್ಲ. ಯಾರೇ ಹೇಳಿದ್ರೆ 4 ಅಕ್ಷರ ಇಲ್ಲ. ಇನ್ನೇನು ಮಾಡ್ತಾರೆ ಯಾಮಾರ್ಸೋರು? ಅದ್ಯಾಕಜ್ಜಿ ಹಿಂಗಂದೆ? ಮತ್ತೆ ಕಟ್ಟಿಂಗು ಸ್ನ್ಯಾಚಿಂಗು ಅಂದರೆ ಏನು ಅನ್ಕೊಂಡಿದ್ಯೋ? ಕಟ್ಟಿಂಗು ಅಂದರೆ ಪಿಕ್ ಪ್ಯಾಕೆಟು. ಪಿಕ್ ಪ್ಯಾಕೆಟು. ಸ್ನ್ಯಾಚಿಂಗು ಅಂದರೆ ಸರ ಕದಿಯೋದು. ಇಷ್ಟು ಮಾತ್ರನೂ ಗೊತ್ತಿಲ್ಲ ನಿನಗೆ? ಅವನು ದೊಡ್ಡ ಕಾಳ್ದಾನ್ ಮಗ ಅಂತ ಇಂಡೈರೆಕ್ಟಾಗಿ ಹೇಳೋರೆ. ಏನು ಕಟಿಂಗು ಸ್ನ್ಯಾಚಿಂಗು ಅಂದರೆ ಇಂಥ ಕೆಲಸನಾ? ಇಲ್ಲ ಕಣಪ್ಪ, ಬೆಂಗಳೂರಿನಾಗ ದೊಡ್ಡ ಬಿಸ್ನೆಸ್ ಅದು. ಅಲ್ಲ ಕಣೋ, ಹೋಗಿ ಹೋಗಿ ಅಂತ ಕಳ್ಳನ ಮಗನಿಗೆ ಮುದ್ದಾದ ಹುಡುಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಯಲ್ಲ, ನಿಂಗೆ ಅದು ಏನು ತಗೊಂಡು ಹೊಡೀಲಿ ಹೇಳು? ಅಯ್ಯೋ ಅಜ್ಜಿ, ಅವ್ನು ಹೇಳಿದ್ ನೋಡಿ ನನಗಂತೂ ಕಣ್ಣು ತಂಪಾಗೋಯ್ತು. ಎಲ್ಲ ನಿಜ ಏನೋ ಅಂತ ತಿಳ್ಕೊಂಬಿಟ್ಟಿದ್ದೆ. ಅಯ್ಯಯ್ಯೇ, ತಿಳ್ಕೊಂಡು ಏನು ಮಾಡ್ತೀಯ ಹೇಳು? ನೀನು ಇಂಥ ಮುಗ್ಧ ಆಗಿರೋದಕ್ಕೆ ಎಲ್ಲರೂ ನಿನ್ನ ಮೇಯಿಸ್ತಾ ಇರೋದು. ಏನೋ ಕಣಜ್ಜಿ, ಅವ್ನು ಹೇಳಿದ್ದೆಲ್ಲ ನಿಜ ಅನ್ನಂಗೆ ಇತ್ತು. ನನ್ಗೇನು ಗೊತ್ತು ಜನ ಇಷ್ಟು ಸುಳ್ಳು ಹೇಳ್ತಾರೆ ಅಂತ. ಅದಕ್ಕೆ ನೀನೇನು ಹೇಳ್ಬಿಟ್ಟು ಬಂದಿದ್ಯಪ್ಪ? ಏನು ಹೇಳೋಣ, ನಿಮ್ಮ ಅಮ್ಮನ್ನ ಗೌರಿನ ಕರ್ಕೊಂಬ, ಹೆಣ್ಣು ನೋಡಕೊಂಡು ಹೋಗಂತೆ ಅಂತ ಹೇಳ್ದೆ. ಒಳ್ಳೆ ಅಣ್ಣ. ಬುದ್ಧಿವಂತ ತಂಗಿಗೆ ದಡ್ಡ ಶಿಖಾಮಣಿ ಅಣ್ಣ ಹುಟ್ಟಿದ್ಯಾ ನೋಡು. ಮತ್ತೆ ಇವಾಗ ಏನು ಮಾಡೋದಜ್ಜಿ? ಏನು ಮಾಡೋದು ಅಂದರೆ ಹೆಣ್ಣು ಕೊಡಲ್ಲ ಅಂತ ಹೇಳು. ಅಲ್ಲ, ಅದು ಮಾತು ಕೊಟ್ಬಿಟ್ಟಿದ್ದೀನಿ, ಏನು ಮಾಡೋದು? ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತಂಗಿ ಭವಿಷ್ಯ ಹಾಳು ಮಾಡ್ತೀಯೇನು? ಮತ್ತೀಗ ನಾನು ಏನು ಮಾಡಲಿ ಅಂತ? ನೀನೇನು ಮಾಡಬೇಡ, ಸುಮ್ಮನೆ ಇರು. ಇವತ್ತು ಹೆಂಗಿದ್ರು ಬರೋಕ್ಕೆ ಹೇಳಿದ್ಯಾ ತಾನೆ? ಬರ್ತಾರಲ್ಲ, ನಾನು ಮಾತಾಡ್ತೀನಂತೆ. ಹೋಗೋ ಬಂದ್ರಲ್ಲ. ಬರಬೇಕು ಬೀಗ್ತೀಯಮ್ಮ. ಇನ್ಮೇಲೆ ಬರೋದು ಹೋಗೋದು ಇರೋದೇ ಬಿಡಿ. ಹೌದೌದು, ಬೀಗರಾದ್ಮೇಲೆ ಬರೋದು ಹೋಗೋದು ಇದ್ದಿದ್ದೇ ಬಿಡಿ. ಇದ್ಯಾರು ಈ ಹುಡುಗ? ಒಳ್ಳೆ ಜೋಕರ್ ತರ ಕಾಣ್ತಾವನೆ. ಜೋಕರ್ ಅಲ್ಲ, ನನ್ನ ಮಗ. ಏನ್ ನಿನ್ ಮಗನೇ ಜೋಕರ್ ತರ ತಯಾರು ಮಾಡಿದ್ಯಾ? ಇದೇನಾಯ್ತು ಈ ಮುದುಕಿ ಹಿಂಗ್ ಮಾತಾಡ್ತಾವಳೆ? ಏನೋ ಕಣಮ್ಮ, ಎಲ್ಲ ಸೆಟ್ ಮಾಡಿದ್ದೆ, ಮತ್ತೆ ಯಾಕೆ ಹಿಂಗಾಯ್ತು? ಮತ್ತೆ ಏನು ಭ್ರಮರಾಂಬ ಮಗನ್ ಕರ್ಕೊಂಬಂದ್ಬಿಟ್ಟೆ ಈ ಕಡೆ? ಅದೇ ನನ್ನ ಮಗನ್ಗೆ ಲಕ್ಷ್ಮೀನಾಥ್ ಅನ್ಕಣಕ್ಕೆ ಕೇಳೋಣ ಅಂತ ಬಂದಪ್ಪ. ಏನು ನಿನ್ನ ಮಗನಿಗೆ ನಮ್ಮ ಲಕ್ಷ್ಮಿನ ನಾವು ಯಾವಾಗ ಕೊಡ್ತೀನಿ ಅಂತ ಹೇಳಿದ್ವಿ? ಅದೇನು ಹೇಳಿದ್ನಂತಲ್ಲ ಶಂಕರ. ತನ್ಕಣನ ಕೊಡೋದು ತರ್ಕೊಂಬರೋದು ಮಾತಾಡೋಣ, ನಿಮ್ಮ ಅಮ್ಮನ ಬರಕ್ಕೆ ಕೇಳು ಅಂತ. ಅದಕ್ಕೆ ಬಂದಪ್ಪ. ಏನು ಶಂಕರ, ಹೌದೇನಾ? ಕಣಜ್ಜಿ, ಮಾತಾಡಿದ್ದೆ. ಏನೋ ಇವನು ದುಡ್ಡಲ್ಲಿ ಕಾಸಲ್ಲಿ ಚೆನ್ನಾಗವನೆ, ಒಳ್ಳೆ ಹುಡುಗ ಅಂತ ಅನ್ಕೊಂಡು ಬರಕ್ಕೆ ಕೇಳಿದ್ದೆ. ಇವನದೇ ಅಂತದ್ದು ಬೆಂಗಳೂರಿನಾಗೆ ಕಟಿಂಗು ಸ್ನ್ಯಾಚಿಂಗು ಬಿಸ್ನೆಸ್ ಮಾಡ್ತಾನಂತೆ. ಅದಕ್ಕೆ ಯಾರ್ಯಾರನ್ನ ವಿಚಾರಿಸಿದೆ, ಅದೇನಂತ ಒಳ್ಳೆ ಬಿಸ್ನೆಸ್ ಏನಲ್ಲ, ಬೇಡ ಬಿಡಪ್ಪ ಅಂದರು. ಅದಕ್ಕೆ ಸುಮ್ಮನೆ ಅದೇ ನೋಡು. ಅದೇನು ಮಾವ ಹಂಗಂತೀಯ? ನಾನು ಹೇಳಿದ್ನಲ್ಲ, ನನ್ನ ಬಿಸ್ನೆಸ್ನಾಗೆ ಒಳ್ಳೆ ಲಾಭ ಐತೆ, ನನ್ನ ಹೆಂಡತಿ ಆಗೋಳನ್ನ ಚೆನ್ನಾಗಿ ನೋಡ್ಕೊತೀನಿ, ನನ್ನ ಹೆಂಡತಿ ಆಗೋಳಕ್ಕೆ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ. ಅಷ್ಟು ಬೇಗ ನೀನು ತಲೆ ತುಂಬಿದವ್ರು ಯಾರು? ಎಲ್ಲ ಹಲ್ಕಲ್ ಒಪ್ಪರ್ ನನ್ನ ಮಗನೇ. ಬೋಸ್ನಾಗೆ ಪಿಕ್ ಪ್ಯಾಕೆಟ್ ಮಾಡೋದನ್ನ, ರೋಡ್ನಾಗೆ ಸರ ಕದಿಯೋದನ್ನ ಕಟಿಂಗ್ ಸ್ನ್ಯಾಚಿಂಗ್ ಅಂತ ಇಂಗ್ಲೀಷ್ನಾಗೆ ಹೇಳ್ಬಿಟ್ಟು ನಾನೇ ಯಾಮರಿಸ್ತೀಯ? ಗೊತ್ತಾಗೋಗ್ಬಿಡ್ತಾ ನಮ್ಮ ಮಾವನಿಗೆ? ನಾನೇನೋ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ರೆ ಇಂಥ ಕಂತ್ರಿ ಕೆಲಸ ಮಾಡ್ತೀಯ ನೀನು?
ಏನೋ ನನ್ನ ತಂಗಿ ಆಸೆ ಪಟ್ಲು ಅಂತ ಗೌರಿನ ಈ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೆ. ನೀನು ಇಂಥ ಕಂತ್ರಿ ಆಟಗಳೆಲ್ಲ ಆಡ್ತೀಯ ಅಂದಿದ್ರೆ ನಮಗೆ ನಿನ್ನ ತಂಗಿನೂ ಬೇಡ. ಅಯ್ಯೋ ಶಂಕರ ಶಂಕರ, ನನಗೆ ಇವನ್ ಬಗ್ಗೆ ಮೊದಲೇ ಗೊತ್ತಿತ್ತಪ್ಪ. ನೀನು ಎಲ್ಲ ಗೊತ್ತಿದ್ದು ಮದುವೆ ಒಪ್ಪಿದ್ಯಾ ಅಂತ ಮಾತಾಡಕ್ ಬಂದೆ. ಈ ನನ್ನ ಮಗನಗೋಸ್ಕರ ನಮ್ಮ ಗೌರಿ ಜೀವನ ಯಾಕೆ ಹಾಳು ಮಾಡಬೇಕು? ನಿನ್ನ ಕೈ ಮುಗಿತೀನಪ್ಪ, ಈ ನನ್ನ ಮಗನ ಇಲ್ಲೇ ಬಿಟ್ಬಿಡು. ನಮ್ಮ ಗೌರಿನ ಮದುವೆ ಆಗಪ್ಪ ನೀನು. ಆಹಾ ಮಿಟುಕ್ಲಾಡಿ, ನಿಂಗೆ ನಾಚಿಕೆ ಮನ ಮುರಿಯೋದು ಇಲ್ಲೇನೆ. ನಿನ್ನ ಮಗ ಎಂಥವನು ಏನು ಅಂತ ಗೊತ್ತಿದ್ರು ತಬ್ಲಿ ಲಕ್ಷ್ಮಿನ ಅವನು ಕಟ್ಟಕ್ಕೆ ನೋಡ್ತೀಯ. ನಿನ್ನ ಐಡಿಯಾ ಏನು ಅಂತ ನಂಗೆ ಗೊತ್ತಿಲ್ವಾ? ಈ ಆಸ್ತಿಗೋಸ್ಕರ ಪ್ಲಾನ್ ಹಾಕೊಂಡಿದೀಯಾ? ಅಯ್ಯೋ ಅಂಥದ್ದು ಏನು ಇಲ್ಲ, ಸುಮ್ಮನೆ ಇರು ಅಜ್ಜಿ. ಏನೇನು ಇಲ್ಲ, ಎಲ್ಲದೂ ಐತೆ, ನಂಗೂ ಚೆನ್ನಾಗಿ ಗೊತ್ತೈತೆ. ಮರ್ಯಾದೆ ಇಲ್ಲಿಂದ ಅಮ್ಮ ಮಗ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಇಲ್ಲಾಂದ್ರೆ ಮೆಟ್ಟಲ್ಲೇ ಹೊಡೆದು ಕಳಿಸ್ಬಿಡ್ತೀನಿ ಇಬ್ಬರಿಗೂ. ಮಗನೇ, ನಿನ್ನಿಂದ ಇನ್ನೂ ಯಾರ್ಯಾರ ಹತ್ರ ಏನೇನು ಮಾತು ಕೇಳ್ಬೇಕು ನಡಿಯಾ. ಅಯ್ಯೋ ಹೆಂಗೋ ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ಕೊಂಡು ಎಲ್ಲ ಆಗೋಯ್ತು.